और मैं अब सिलसिले को आगे बढ़ाता हूँ और जरा जुबान की तब्दील लाते हुए मकामी जुबान में तकरीर करने के लिए एक तालिब इल्म मोहम्मद तलहा को दावत देता हूँ कि वो स्टेज पर आए। इनका उन्वान है वालिदैन का मकाम। अल्हम्दुलिल्लाह रब्बिल आलमीन वस्सलातु वस्सलामु अला सय्यिदिल अंबिया'i वल मुरसलीन व अला आलिहि व अस्हाबिहि अजमाइन। अम्मा बअदु फअऊज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। व क़ज़ा रब्बुका अल्ला तअबुदू इल्ला इय्याहु व बिल वालिदैनि इहसाना इम्मा यब्लुगन्ना इंदकल किबरा अहदुहुमा औ किलाहुमा फला तकुल लहुमा उफ़्फ़िन वला तन्हरहुमा वक़ुल लहुमा क़ौलन करीमा। सदक़ल्लाहुल अज़ीम। वक़ाल अन्नबिय्यु सल्लल्लाहु अलैहि वसल्लम अल जन्नतु तहत अक़दामिल उम्महात औ कमा क़ाल रसूलुल्लाहि सल्लल्लाहु अलैहि वसल्लम। ಪರಮಾದಯಾಮಯನು ಕರುಣಾನಿಧಿವಾದ ನಮ್ಮೆಲ್ಲರನ್ನು ಸೃಷ್ಟಿಸುವ ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಏಕೈಕ ಒಡೆಯನು ಯಜಮಾನನಾದ ಸೃಷ್ಟಿಕರ್ತನ ನಾಮದಿಂದ ವೇದಿಕೆಯಲ್ಲಿರುವ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಗೌರವಾನ್ವಿತ ಅತಿಥಿಗಳೇ, ಪ್ರೀತಿಯ ಸಹೋದರರೇ ಮತ್ತು ಮಿತ್ರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಿಮ್ಮೆಲ್ಲರ ಮೇಲೆ ಅಲ್ಲಾಹ್ನ ಶಾಂತಿ ಮತ್ತು ಕರುಣೆ ಇರಲಿ ಎಂದು ಹೇಳುತ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಚರ್ಚೆಯ ವಿಷಯ ತಂದೆ ತಾಯಿಯ ಜೊತೆ ಸದ್ವರ್ತನೆ. ಇದರ ಬಗ್ಗೆ ನಾನು ನಿಮ್ಮ ಮುಂದೆ ಒಂದೆರಡು ಮಾತನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ. ಪ್ರತಿಯೊಂದು ಮನುಷ್ಯದ ಮೇಲೆ ಆ ನಮ್ಮ ಸೃಷ್ಟಿಕರ್ತ ಅಲ್ಲಾಹ್ನ ಅಸಂಖ್ಯಾತ ನೇಮತುಗಳಿವೆ. ಅದನ್ನು ಎಣಿಕೆ ಮಾಡುವುದು ಸಾಧ್ಯವಿಲ್ಲ. ಈ ದೇಹ, ಭೂಮಿ, ಆಕಾಶ, ನೀರು, ಗಾಳಿ ಇತ್ಯಾದಿ ಎಲ್ಲ ಅಲ್ಲಾಹನ ನೇಮತುಗಳು. ಇದರಲ್ಲಿ ಅತಿ ದೊಡ್ಡ ನೇಮತು ತಂದೆ ತಾಯಿಯ ನೇಮತು. ಬಂಧುಗಳೇ, ನಮಗೆಲ್ಲ ಗೊತ್ತು, ಆ ಅಲ್ಲಾಹನು ನಮಗೆ ಈ ಜಗತ್ತಿನಲ್ಲಿ ಹುಟ್ಟಿಸುವುದಕ್ಕಾಗಿ ತಂದೆ ತಾಯಿಯನ್ನು ಕಾರಣವಾಗಿ ಉಪಯೋಗಿಸಿದ. ನಾವು ಈ ಭೂಮಿಗೆ ಬರುವುದು ಈ ತಂದೆ ತಾಯಿಯೇ ಕಾರಣ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮನ್ನು ದೊಡ್ಡವನಾಗಿ ಮಾಡಿದವರು, ನಮ್ಮ ದುಃಖಕ್ಕೆ ತನ್ನ ದುಃಖ, ನಮ್ಮ ಸುಖಕ್ಕೆ ತನ್ನ ಸುಖ, ನಮ್ಮ ಕಷ್ಟಕ್ಕೆ ತನ್ನ ಕಷ್ಟ ಎಂದು ತಿಳಿದು ನಮಗೆ ಬೆಳೆಸಿದವರು ಈ ತಂದೆ ತಾಯಿ. ಇಂತಹ ತಂದೆ ತಾಯಿಯ ಜೊತೆ ಒಳ್ಳೆಯವನಾಗಿರೋದು ನಮ್ಮ ಕರ್ತವ್ಯ. ಒಬ್ಬ ಮನುಷ್ಯನಾಗಿ ತನ್ನ ಮನುಷ್ಯತ್ವದ ಕರ್ತವ್ಯ ಇದು. ಹಾಗಿದ್ದರೂ ಕೂಡ ಇಸ್ಲಾಂ ಧರ್ಮದಲ್ಲಿ ಈ ತಂದೆ ತಾಯಿಯ ಜೊತೆ ಒಳ್ಳೆಯವನಾಗಿರಬೇಕೆಂದು ಪವಿತ್ರ ಕುರಾನ್ ಮತ್ತು ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇದರ ಬಗ್ಗೆ ಬಹಳ ಹೇಳಿದ್ದಾರೆ. ಬನ್ನಿ ನೋಡೋಣ, ಆ ನಮ್ಮ ಸೃಷ್ಟಿಕರ್ತ ಅಲ್ಲಾಹನು ಪವಿತ್ರ ಕುರಾನಿನಲ್ಲಿ ಏನು ಹೇಳುತ್ತಾನೆ. ಅಧ್ಯಾಯ 17 ಸೂರೆ ಬನಿ ಇಸ್ರಾಯೀಲ್ 23ನೇ ವಾಕ್ಯ. ವಕದಾ ರಬ್ಬುಕ ಅಲ್ಲಾ ತಾಬುದು ಇಲ್ಲಾ ಇಯ್ಯಾಹು ವಬಿಲ್ ವಾಲಿದೈನಿ ಇಹ್ಸಾನ ಇಮ್ಮಾ ಯಬ್ಲುಗನ್ನ ಇಂದಕಲ್ ಕಿಬರ ಅಹದುಹುಮಾ ಔ ಕಿಲಾಹುಮಾ ಫಲಾ ತಕುಲ್ ಲಹುಮಾ ಉಫ್ ವಲಾ ತನ್ಹರ್ಹುಮಾ ವಕುಲ್ ಲಹುಮಾ ಕೌಲನ್ ಕರೀಮಾ. ಇದರ ಅರ್ಥ, ನಿಮಗೆ ನಿಮ್ಮ ಒಡೆಯನ್ನು ಹೀಗೆಂದು ವಿಧಿಸಿರುತ್ತಾನೆ, ನೀವು ಅವನೊಬ್ಬನ ಹೊರತು ಬೇರೆ ಯಾರನ್ನು ಪೂಜಿಸಬಾರದು ಮತ್ತು ತಂದೆ ತಾಯಿಯ ಜೊತೆ ಸೌಜನ್ಯಶೀಲರಾಗಿರಬೇಕು. ಒಂದು ವೇಳೆ ಅವರಲ್ಲೊಬ್ಬರು ಅಥವಾ ಅವರಿಬ್ಬರು ನಿಮ್ಮ ಮುಂದೆ ಮುದಿ ವಯಸ್ಸನ್ನು ತಲುಪಿದರೆ ಅವರೆದುರು ಚಕಾರವೆತ್ತಬೇಡಿ ಮತ್ತು ಅವರನ್ನು ಗೆದರಿಸಬೇಡಿ, ಅವರ ಜೊತೆ ಗೌರವದೊಂದಿಗೆ ಮಾತನಾಡಿರಿ. ಇದೇ ತರಹ ನಮ್ಮೆಲ್ಲರ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಮ್ಮ ವಚನಗಳಲ್ಲೂ ಕೂಡ ತಂದೆ ತಾಯಿಯ ಜೊತೆ ಒಳ್ಳೆಯವನಾಗಿರಬೇಕೆಂದು ಬಹಳ ಹೇಳಿದ್ದಾರೆ. عن عبد الله بن مسعود رضي الله عنه قال سألت النبي صلى الله عليه وسلم أي العمل أحب إلى الله تعالى قال الصلاة على وقتها قلت ثم أي قال بر الوالدين قلت ثم أي قال الجهاد في سبيل الله. ಇದರ ಅರ್ಥ, ಹಜರತ್ ಅಬ್ದುಲ್ಲಾ ಬಿನ್ ಮಸೂದ್ ರದಿಯಲ್ಲಾಹು ಅನ್ಹು ರವರಿಂದ ಆಖ್ಯಾನವಿದೆ. ಅವರು ಹೇಳಿದರು, ನಾನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಕೇಳಿದೆ, ಅಲ್ಲಾಹನ ಬಳಿ ಎಲ್ಲರಿಗಿಂತ ಇಷ್ಟವಾದ ಕೆಲಸ ಯಾವುದು? ತಾವು ಹೇಳಿದರು, ನಮಾಜನ್ನು ಅದರ ಸಮಯದಲ್ಲಿ ಓದುವುದು. ಇದಾದ ನಂತರ ನಾನು ಮತ್ತೆ ಕೇಳಿದೆ, ಇದಾದ ನಂತರ ಯಾವ ಕೆಲಸ? ತಾವು ಹೇಳಿದರು, ತಂದೆ ತಾಯಿಯ ಜೊತೆ ಸದ್ವರ್ತನೆ. ಇದಾದ ನಂತರ ಮತ್ತೆ ಕೇಳಿದೆ, ಇದಾದ ನಂತರ ಯಾವ ಕೆಲಸ? ತಾವು ಹೇಳಿದರು, ದೇವನ ದಾರಿಯಲ್ಲಿ ಧರ್ಮ ಯುದ್ಧ ಮಾಡುವುದು.
ಮಾನ್ಯ ಬಂಧುಗಳೇ, ಅರಬಿಕ್ ಪದ ಬಿರ್, ಇದರ ಅರ್ಥ ಸದ್ವರ್ತನೆ. ಇದನ್ನು ಬಿಡಿಸಿ ಹೇಳಬೇಕೆಂದರೆ ತಂದೆ ತಾಯಿಯನ್ನು ಗೌರವ ಕೊಡಬೇಕು, ಅವರ ಮಾತನ್ನು ಕೇಳಬೇಕು, ಅವರ ಸೇವೆಯನ್ನು ಮಾಡಬೇಕು ಮತ್ತು ಅವರ ಧ್ವನಿಯಿಂದ ನಮ್ಮ ಧ್ವನಿ ಜೋರಾಗಿರಬಾರದು. ಇದೇ ರೀತಿ ಇನ್ನೊಂದು ಕಡೆ ಈ ತರ ಹೇಳಿದ್ದಾರೆ, ಅನ್ ಅಬಿ ಹುರೈರತ ರದಿಯಲ್ಲಾಹು ಅನ್ಹು قال جاء رجل الى رسول الله صلى الله عليه وسلم فقال يا رسول الله من احق الناس بحسن صحابتي. ಇದರ ಅರ್ಥ ಹಜರತ್ ಅಬೂ ಹುರೈರಾ ರದಿಯಲ್ಲಾಹು ಅನ್ಹು ರವರಿಂದ ಆಖ್ಯಾನವಿದೆ. ಅವರು ಹೇಳಿದರು ಒಬ್ಬರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಿಧೇಯ ಪ್ರವಾದಿಯ ಹತ್ತಿರ ಬಂದರು ಮತ್ತು ಪ್ರಶ್ನಿಸಿದರು, ಯಾ ರಸೂಲಲ್ಲಾಹ್, ಯಾ ರಸೂಲಲ್ಲಾಹ್, ಜನರಲ್ಲಿ ಸದ್ವರ್ತನೆ ಪ್ರಕಾರ ಯಾರಿನ ಹಕ್ಕು ಜಾಸ್ತಿ ಇದೆ? ಕಾಲ ಉಮ್ಮುಖ, ತಾವು ಹೇಳಿದರು ನಿಮ್ಮ ತಾಯಿಯ. ಕಾಲ ಸುಮ್ಮ ಮನ್, ಪ್ರಶ್ನಿಸಿದರು ಮತ್ತೆ ಯಾರು? ಕಾಲ ಉಮ್ಮುಕ, ತಾವು ಹೇಳಿದರು ನಿಮ್ಮ ತಾಯಿಯ. ಕಾಲ ಸುಮ್ಮ ಮನ್, ಕೇಳಿದರು ಮತ್ತೆ ಯಾರು? ಕಾಲ ಉಮ್ಮುಕ, ತಾವು ಹೇಳಿದರು ನಿಮ್ಮ ತಾಯಿಯ. ಕಾಲ ಸುಮ್ಮ ಮನ್, ಪ್ರಶ್ನಿಸಿದರು ಮತ್ತೆ ಯಾರು? ಕಾಲ ಅಬೂಕ, ತಾವು ಹೇಳಿದರು ನಿಮ್ಮ ತಂದೆಯ. ಈ ವಚನದಲ್ಲಿ ತಂದೆಗಿಂತ ತಾಯಿಯ ಹಕ್ಕನ್ನು 3 ಬಾರಿ ಜಾಸ್ತಿ ಹೇಳಿದ್ದಾರೆ. ಅದೇಕೆಂದರೆ ಒಂದು ತಾಯಿ ಮಹಿಳೆ ಮತ್ತು ಮಹಿಳೆ ಸೇವೆ ಮತ್ತು ಸಹಾಯದ ಜಾಸ್ತಿ ಹೆಚ್ಚು ಅರ್ಹ. ಬರೀ ಈ ಕಾರಣದಿಂದಲೂ ಬರೀ ಅವಳೇ 3 ಅತಿ ದೊಡ್ಡ ತೊಂದರೆಯನ್ನು ಸಹಿಸುತ್ತಾಳೆ. ಒಂದು, 9 ತಿಂಗಳು ತನ್ನ ಮಗುವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುತ್ತಾಳೆ. 2ನೇದು ಹೆರಿಗೆ ನೋವನ್ನು ಸಹಿಸುತ್ತಾಳೆ. 3ನೇದು ತನ್ನ ರಕ್ತವನ್ನು ಹಾಲಿನ ರೂಪದಲ್ಲಿ ಕುಡಿಸುತ್ತಾಳೆ. ಇದೇ ರೀತಿ ತನ್ನ ತಾಯಿಯ ಸ್ಥಾನ ಹೇಳುತ್ತಾ ಹೇಳಿದ್ದರು, ಅಲ್ ಜನ್ನತು ತಹ್ತ ಅಕ್ದಾಮಿಲ್ ಉಮ್ಮಹಾತ್, ಸ್ವರ್ಗ ನಿಮ್ಮ ತಾಯಿಯ ಕಾಲಿನ ಕೆಳಗಿದೆ. ಅಂದರೆ ತಾಯಿಯ ಸೇವೆಯನ್ನು ಮಾಡಿದರೆ ಸ್ವರ್ಗ ಸಿಗುತ್ತದೆ. ಇದೇ ತರಹ ನಮ್ಮೆಲ್ಲರ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಂದೆಯ ಸ್ಥಾನ ಹೇಳುತ್ತಾ ಹೇಳಿದ್ದರು, ಅಲ್ ವಾಲಿದು ಔಸತು ಅಬ್ವಾಬಿಲ್ ಜನ್ನ, ತಂದೆ ಸ್ವರ್ಗದ ಬಾಗಿಲುಗಳಲ್ಲಿ ಅತ್ಯುತ್ತಮ ಬಾಗಿಲು. ಒಂದು ವೇಳೆ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಿಧೇಯ ಪ್ರವಾದಿಯ ಹತ್ತಿರ ಬಂದರು ಮತ್ತು ಪ್ರಶ್ನಿಸಿದರು, ಯಾ ರಸೂಲಲ್ಲಾಹ್, ಮಾ ಹಕ್ಕುಲ್ ವಾಲಿದೈನಿ ಅಲಾ ವಲದಿಹಿಮಾ, ಓ ಸಂದೇಶವಾಹಕರೇ, ತಂದೆ ತಾಯಿಯ ಮಕ್ಕಳ ಮೇಲೆ ಏನು ಹಕ್ಕಿದೆ? ಈ ಪ್ರಶ್ನೆಯ ಉತ್ತರದಲ್ಲಿ ನಮ್ಮೆಲ್ಲರ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅದೇನು ದೊಡ್ಡ ಭಾಷಣೆ ಮಾಡಿಲ್ಲ, ಬರೀ ಒಂದು ಚಿಕ್ಕ ವಾಕ್ಯ ಹೇಳಿದರು, ಹುಮಾ ಜನ್ನತು ಕವನಾರು, ಆ ತಂದೆ ತಾಯಿಯೇ ನಿನ್ನ ಸ್ವರ್ಗ ಮತ್ತು ನಿಮ್ಮ ನರಕ. ಅಂದರೆ ನೀನು ಅವರ ಸೇವೆಯನ್ನು ಮಾಡಿದರೆ, ಅವರ ಆಜ್ಞಾಪಾಲನೆ ಮಾಡಿದರೆ ಅವರು ನಿನ್ನ ಸ್ವರ್ಗಕ್ಕೆ ಹೋಗುವ ಕಾರಣವಾಗುತ್ತಾರೆ. ಅಥವಾ ನೀನು ಅವರನ್ನು ಹಿಂಸಿಸುವುದು ಮತ್ತು ಅವರ ಹಕ್ಕನ್ನು ಕಸಿಯುವುದು ಮಾಡಿದರೆ ಅವರೇ ನಿನ್ನ ನರಕಕ್ಕೆ ಹೋಗುವ ಕಾರಣವಾಗುತ್ತಾರೆ. ಇದೇ ತರಹ ಒಂದು ವೇಳೆ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಿಧೇಯ ಒಬ್ಬರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹತ್ತಿರ ಬಂದು ಹೇಳಿದರು, ಓ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನನಗೆ ಮನಸ್ಸಾಗುತ್ತಾ ಇದೆ, ನಾನು ದೇವನ ದಾರಿಯಲ್ಲಿ ಧರ್ಮಯುದ್ಧ ಮಾಡುವುದಕ್ಕೆ ಹೋಗಬೇಕೆಂದು. ಈ ಧರ್ಮಯುದ್ಧದಿಂದ ನನ್ನ ಉದ್ದೇಶ ಬರೀ ಆ ಅಲ್ಲಾಹನು ನನ್ನಿಂದ ರಾಜಿಯಾಗಲಿ ಎಂದು ಮತ್ತು ಅದರ ಫಲವನ್ನು ನನಗೆ ಕೊಡಲಿ ಎಂದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೇಳಿದರು, ಏನು, ನೀನು ಬರೀ ಫಲ ತಗೊಳ್ಳಬೇಕೆಂದು ಧರ್ಮಯುದ್ಧಕ್ಕೆ ಹೋಗಬೇಕೆಂದು ಇದೆಯಾ? ಅವರು ಹೇಳಿದರು, ಹೌದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಾನು ಬರೀ ಫಲ ತಗೊಳ್ಳಬೇಕು. ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಹೋಗಿ ಅವರ ಸೇವೆಯನ್ನು ಮಾಡು, ಯಾಕಂದರೆ ತಂದೆ ತಾಯಿಯ ಸೇವೆಯನ್ನು ಮಾಡಿ ಸಿಗುವ ಫಲ ನಿನಗೆ ದೇವನ ದಾರಿಯಲ್ಲಿ ಧರ್ಮ ಯುದ್ಧ ಮಾಡು ಸಿಗುವ ಫಲಕ್ಕಿಂತ ಜಾಸ್ತಿ ಇದೆ. ಮಾನ್ಯ ಬಂಧುಗಳೇ, ನೋಡಿದರ ಇಸ್ಲಾಂ ಧರ್ಮದಲ್ಲಿ ತಂದೆ ತಾಯಿಯ ಸ್ಥಾನವನ್ನು ಎಷ್ಟು ತೋರಿಸಿದ್ದಾರೆ. ಆದರೆ ಇವತ್ತು ನಮ್ಮ ವಾತಾವರಣದಲ್ಲಿ ಇದರ ವಿರುದ್ಧವಾಗಿ ನಡೆಯುತ್ತಾ ಇದೆ. ನಾವು ನಮ್ಮ ಸುತ್ತಮುತ್ತ ನೋಡಿದರೆ ಇವತ್ತಿನ ಮಕ್ಕಳು ತಂದೆ ತಾಯಿಯ ಜೊತೆ ಅತಿ ಹೆಚ್ಚು ಕೆಟ್ಟ ವ್ಯವಹಾರ ಮಾಡುತ್ತಿದ್ದಾರೆ. ಇವತ್ತಿನ ಎಲ್ಲಾ ಸಂಬಂಧಗಳಲ್ಲಿ ತಂದೆ ತಾಯಿಯ ಮೇಲೆ ಅತಿ ಹೆಚ್ಚು ಅತ್ಯಾಚಾರ ಅವರ ಮಕ್ಕಳು ಮಾಡುತ್ತಿದ್ದಾರೆ. ಬಂಧುಗಳೇ, ಗಮನದಲ್ಲಿಟ್ಟಿರಿ, ಈ ಜಗತ್ತಲ್ಲಿರುವ ಎಲ್ಲಾ ಪ್ರೀತಿಗಳ ಮತ್ತು ಎಲ್ಲಾ ಸಂಬಂಧಗಳ ಮಧ್ಯದಲ್ಲಿ ಮನುಷ್ಯನ ಯಾವುದಾದರೂ ಗುರಿ ಇರುತ್ತದೆ. ಈ ಜಗತ್ತಲ್ಲಿ ಗುರಿ ಇಲ್ಲದ ಪ್ರೀತಿ ಸಿಗುವುದೇ ಇಲ್ಲ. ಗಂಡ ತನ್ನ ಹೆಂಡತಿಯನ್ನು ಪ್ರೀತಿಸುತ್ತಾನೆ, ಅದರಲ್ಲಿ ಗುರಿ ಇರುತ್ತದೆ.
ಹೆಂಡತಿ ತನ್ನ ಗಂಡವನ್ನು ಪ್ರೀತಿಸುತ್ತಾಳೆ, ಅದರಲ್ಲಿ ಗುರಿ ಇರುತ್ತದೆ. ಸೋದರರ ಪ್ರೀತಿಯಲ್ಲೂ ಕೂಡ ಗುರಿ ಇರುತ್ತದೆ. ಇದೇ ತರಹ ಎಲ್ಲಾ ಪ್ರೀತಿಗಳ ಮಧ್ಯ ಯಾವುದಾದರೂ ಗುರಿ ಇರುತ್ತದೆ. ಆದರೆ ಒಂದೇ ಒಂದು ಪ್ರೀತಿಯಲ್ಲಿ ಗುರಿ ಇರುವುದಿಲ್ಲ. ಅದು ತಂದೆ ತಾಯಿಯ ಪ್ರೀತಿ ತನ್ನ ಮಕ್ಕಳ ಜೊತೆ. ತಂದೆ ತಾಯಿಯು ತನ್ನ ಮಕ್ಕಳ ಜೊತೆ ಗುರಿ ಇಲ್ಲದ ಪ್ರೀತಿ ಮಾಡುತ್ತಾರೆ. ಅವರ ಈ ಪ್ರೀತಿಯಲ್ಲಿ ಅವರದು ಏನು ಫಾಯ್ದೆ ಮತ್ತು ಗುರಿ ಇರುವುದಿಲ್ಲ. ಆದರೆ ಅವರದು ಒಂದೇ ಒಂದು ಭಾವನೆ, ತನ್ನ ಜೀವ ಹೋದರೂ ಕೂಡ ತನ್ನ ಮಕ್ಕಳಿಗೆ ಫಾಯ್ದೆ ಆಗಲಿ. ಇದೇ ಕಾರಣಕ್ಕಾಗಿ ಅಲ್ಲಾಹನು ಹಕ್ಕುಗಳಲ್ಲಿ ಅತಿ ದೊಡ್ಡ ಹಕ್ಕು ತಂದೆಯ ತಾಯಿಯ ಹಕ್ಕನ್ನು ಹೇಳಿದ್ದಾನೆ. ಬಂಧುಗಳೇ, ಒಂದು ಸಂಭವವನ್ನು ಕೇಳಿರಿ, ಇದು ಬಹಳ ಬುದ್ಧಿವಾದದ್ದು ಇದೆ. ಒಬ್ಬ ಮುದುಕ ತನ್ನ ಮನೆಯ ಅಂಗಳದಲ್ಲಿ ಒಂದು ಮರ ಕೆಳಗೆ ಕುಳಿತಿದ್ದರು. ಆ ಮರದ ಕೊಂಬಿಯಲ್ಲಿ ಒಂದು ಕಾಗೆ ಕುಳಿತಿತ್ತು. ಪಕ್ಕದಲ್ಲಿಯೇ ಆ ಮುದುಕನ ಒಬ್ಬ ಯುವಕ ಮಗ ತನ್ನ ಯಾವುದೇ ಕೆಲಸದಲ್ಲಿ ಕಾರ್ಯನಿರತವಾಗಿದ್ದ. ಮುದುಕ ತನ್ನ ಮಗನಿಗೆ ಕೇಳಿದ, ಮಗ ನೋಡು, ಆ ಮರದ ಕೊಂಬಿಯಲ್ಲಿ ಏನು ಕೂತಿದೆ? ಮಗ ಹೇಳಿದ, ಅಪ್ಪಾಜಿ ಅದು ಕಾಗೆ. ಮತ್ತೆ ಮುದುಕ ಅದೇ ಕೇಳಿದ, ನೋಡು ಮಗನೇ, ಆ ಮರದ ಕೊಂಬಿಯಲ್ಲಿ ಯಾವ ಪಕ್ಷಿ ಕೂತಿದೆ? ಮಗ ಹೇಳಿದ, ಅಪ್ಪಾಜಿ ಅದು ಕಾಗೆ. ಮತ್ತೆ ಮುದುಕ ಅದೇ ಪ್ರಶ್ನೆಯನ್ನು ಕೇಳಿದ. ಮಗ ಸ್ವಲ್ಪ ಕೋಪದಿಂದ ಹೇಳಿದ, ಅಪ್ಪ ಅದು ಕಾಗೆ. ಸ್ವಲ್ಪ ಸಮಯದ ನಂತರ ಮುದುಕ ಅದೇ ಪ್ರಶ್ನೆಯನ್ನು ಮತ್ತೆ ಕೇಳಿದ. ಇವಾಗ ಮಗನಿಗೆ ಕೋಪ ಬಂತು. ಮಗ ಕೋಪದಿಂದ ತನ್ನ ತಂದೆಗೆ ಹೇಳಿದ, ಎಷ್ಟು ಸತಿ ಹೇಳಬೇಕು ನಿಮಗೆ ಅದು ಕಾಗೆ ಅಂತ? ಅದೇನಾದರೂ ಇರಲಿ, ನಿಮಗೇನು, ಸುಮ್ಮನೆ ಕೇಳುತ್ತಾ ಇರುತ್ತೀರ. ಈ ಮಾತನ್ನು ಕೇಳಿ ತಂದೆಯ ಕಣ್ಣಿನಲ್ಲಿ ನೀರು ಸುರಿಯಿತು. ಅವರು ಹೋಗಿ ಒಳಗೆ ಒಂದು ರೂಮಲ್ಲಿ ಹೋಗಿದರು. ಮತ್ತು ಒಂದು ಹಳೆ ಡೈರಿಯನ್ನು ತೆರೆದರು. ಆ ಡೈರಿಯನ್ನು ತೆಗೆದು ಮಗುವಿಗೆ ತೋರಿಸಿದರು. ನೋಡು, ಇದರಲ್ಲಿ ಬರೆದಿದ್ದೇನೆ, ಸುಮಾರು 20 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ನೀನು ಒಬ್ಬ ಚಿಕ್ಕ ಮಗುವಿದ್ದ, ನಾನು ಒಬ್ಬ ಯುವಕನಿದ್ದೆ, ನೀನು ನನ್ನ ತೊಡೆಯಲ್ಲಿ ಕುಳಿತಾ ಇದ್ದ. ಆ ಸಮಯದಲ್ಲಿ ಇದೇ ತರಹ ಮರದ ಕೊಂಬಿಯಲ್ಲಿ ಒಂದು ಕಾಗೆ ಕುಳಿತಿತ್ತು. ನೀನು ನಿನ್ನ ಚಿಕ್ಕ ಬಾಯಿಂದ ಕೇಳಿದ, ಅಪ್ಪಾಜಿ ಅದೇನು? ನಾನು ಹೇಳಿದೆ, ಅದು ಕಾಗೆ. ಇದೇ ತರಹ ನೀನು 1, 2, 3 ಬಾರಿ ಅಲ್ಲ, 25ಗಿಂತ ಜಾಸ್ತಿ ಬಾರಿ ಕೇಳುತ್ತಾ ಇದ್ದೆ. ಪ್ರತಿಯೊಂದು ಸಾರಿ ನಾನು ಉತ್ತರ ಕೊಡುತ್ತಾ ಇದ್ದೆ. ನೀನು ಕೇಳುವಾಗ ನನ್ನ ಪ್ರೀತಿ ಇನ್ನೂ ಜಾಸ್ತಿಯಾಗುತ್ತಾ ಇತ್ತು. ಆದರೆ ಇವತ್ತು ನಾನು 3-4 ಬಾರಿ ಕೇಳಿದ ತಕ್ಷಣ ನಿನಗೆ ಕೋಪ ಬಂತು. ಬಂಧುಗಳೇ, ಇದು ಬರೀ ಆ ಯುವಕನ ಸಂಭವವಲ್ಲ. ನಮ್ಮ ವಾತಾವರಣದಲ್ಲಿ ಇಂತಹ ಸಂಭವಗಳು ನಡೀತಾ ಇರುತ್ತದೆ. ಆದರೆ ನಾವೆಲ್ಲ ಆ ಯುವಕನಾಗಿ ಆಗಬಾರದು. ನಾವೆಲ್ಲ ನಮ್ಮ ತಂದೆ ತಾಯಿಯನ್ನು ಗೌರವ ಕೊಡಬೇಕು, ಅವರ ಮಾತನ್ನು ಕೇಳಬೇಕು. ಬನ್ನಿ, ನಾವೆಲ್ಲ ಕೊನೆಯಲ್ಲಿ ಇರಾದೆ ಮಾಡೋಣ. ನಾವೆಲ್ಲ ನಮ್ಮ ತಂದೆ ತಾಯಿಯನ್ನು ಗೌರವ ಕೊಡುತ್ತೇವೆ ಮತ್ತು ಅವರ ಸೇವೆಯನ್ನು ಮಾಡುತ್ತೇವೆ. ಅವರ ಧ್ವನಿಯಿಂದ ನಮ್ಮ ಧ್ವನಿ ಜೋರಾಗಿ ಮಾಡದಿಲ್ಲ ಎಂದು ಹೇಳುತ್ತಾ ನಾನು ಅಲ್ಲಾಹನನ್ನು ಪ್ರಾರ್ಥಿಸಿ ಇವೆಲ್ಲ ಮಾತುಗಳ ಮೇಲೆ ನಮ್ಮೆಲ್ಲರನ್ನು ನಡೆಯುವುದಕ್ಕಾಗಿ ಅವಕಾಶ ಕೊಡಲಿ ಎಂದು ಹೇಳುತ್ತಾ ನಾನು ನನ್ನ 1-2 ಮಾತನ್ನು ಮುಗಿಸುತ್ತೇನೆ. ಆಖಿರು ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. माशाअल्लाह, मौसूफ की बात करके मुझे समझ में नहीं आ रही थी, लेकिन अंदाज, लबो लहजा, उनकी खुद एतमादी, बेखौफी और ये सारी चीजें बता रही थी कि काफी अच्छे अंदाज में उन्होंने अपनी बात को पेश किया है. और इतने ही नाम आ गए कि मुझे तो नाम याद नहीं है. मौलाना सदीक साहब का तो चश्मे फैज जारी ही है, और उसके बाद मौलाना नूरुल्लाह साहब ने भी खामोशी तोड़ दी, उनका भी 200 रुपए का इनाम है. मौलाना जावेद साहब का भी माशाअल्लाह सिलसिला जारी हो चुका है, उम्मीद रखें आइंदा भी 200 रुपए का इनाम उनकी तरफ से भी है. और हमारे मास्टर साहब जिन्होंने बड़ी मेहनत की होगी यकीनन इसके बच्चे के पीछे, खुद इनाम के मुस्तहिक, लेकिन वो इनाम दे रहे हैं. 500 रुपए का इनाम उनकी भी तरफ से है. मौलाना अफजल साहब भी की तरफ से 200 रुपए है. अच्छा, एक बात और काबिल जिक्र ये है कि आप हजरात अपने इनाम को खुद याद रखें, इसलिए कि अक्सर जो रकम है वो जिम्मे में आ रही है, नकद कम आ रही है. इसमें हज़रत मौलाना सलीम खाली साहब की तरफ से भी 100 रुपए का इनाम था. मौलाना मुद्दस्सिर साहब की तरफ से भी 200 रुपए. बहुत से इनाम से लोगों ने नवाजा. अल्लाह पाक बच्चों को मज़ीद तरक्की से